ಎ.ಟಿ. ರಾಮಸ್ವಾಮಿ ಅವರು ನನಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಪತ್ರದ ಮುಖೇನ ಅಧಿವೇಶನದಲ್ಲಿ ಜನರಿಗೆ ಸಂಬಂಧಿಸಿದ ವಿಚಾರಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಹಳ ಮುಖ್ಯವಾಗಿ ಬೆಂಗಳೂರು ಸುತ್ತಮುತ್ತ ಸರ್ಕಾರದ ಆಸ್ತಿಗೆ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಕೊಂಡವರು, ಕೋಟ್ಯಾಂತರ ರೂಪಾಯಿ, ಸಹಸ್ರಾರು ಕೋಟಿ ರೂಪಾಯಿಗಳ ಆಸ್ತಿಯನ್ನು ಲೂಟಿ ಮಾಡಿದವರು, ಇವ್ರದ್ದು ಯಾರ್ದು ಕೂಡ ವಿಚಾರ ಚರ್ಚೆ ಮಾಡೋಕ್ಕಾಗ್ತಾ ಇಲ್ಲ. ಬೆಳಗಾವಿ ಅಧಿವೇಶನದಲ್ಲೂ ನಾನು ತಮಗೆ ಸೂಚನೆ ಕೊಟ್ಟಿದ್ದೆ, ನನಗೆ ಟೈಮ್ ಸಿಕ್ಕಲಿಲ್ಲ. ಇಲ್ಲಿ ಇದೇ ನಡೆಯೋದಾದರೆ ಕಡೆ ಪಕ್ಷ ವೋಟ್ ಕೊಟ್ಟು ಜನರ ಋಣ ತೀರ್ಸೋಕ್ಕೆ ಕ್ಷೇತ್ರಕ್ಕಾದರೂ ಹೋಗಿ ನಾನು ಆ ಕೆಲಸ ಮಾಡಿಕೊಡ್ತೀನಿ, ನಾನು ಗೈರು ಹಾಜರಾಗೋದಕ್ಕೆ ನನಗೆ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ. ಇಂಥದ್ದೇ ಪತ್ರ ಇನ್ನೊಂದು 5-6 ಜನರಿಂದ ಬಂದರೆ ನಾನು ಅನಿವಾರ್ಯವಾಗಿ ಸಭೆಗೆ ತಿಳಿಸಲೇಬೇಕಾಗುತ್ತೆ. ನನ್ನ ಕರ್ತವ್ಯ. ಸಾರ್ವಜನಿಕರಿಗೆ ನಮ್ಮ ಬಗ್ಗೆ ಏನು ಅಭಿಪ್ರಾಯ ಬರ್ಬೋದು, ನನ್ನ ಬಗ್ಗೆ ಏನು ಅಭಿಪ್ರಾಯ ಬರ್ಬೋದು, ಸದನದ ಕಲಾಪಗಳ ಬಗ್ಗೆ ಏನು ಬರ್ಬೋದು, ದಯಮಾಡಿ ಎಲ್ಲರೂ ಯೋಚನೆ ಮಾಡಿ. ಇದು ಒಬ್ಬರ ವಿಷಯ, ಇಬ್ಬರು ವಿಷಯ ಅಲ್ಲ. ಸದನ ಎಲ್ಲರಿಗೂ ಸೇರಿದ್ದು. ಎಲ್ಲೋ ಒಂದು ಕಡೆಗೆ ನಾನು ಕಷ್ಟಕ್ಕೆ ಸಿಕ್ಕಾಕ್ಕೊಳ್ತಾ ಇದ್ದೇನೆ. ನನ್ನ ಎಲ್ಲ ಪ್ರಯತ್ನಗಳನ್ನು ನಾನು ಮಾಡಿದ್ರು ನಾನು ನಿರೀಕ್ಷಿಸಿದ ಫಲ ನನಗೆ ಸಿಗ್ತಾ ಇಲ್ಲ. ದಿಸ್ ಈಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಹೇಳಿ ಮಾಧುಸ್ವಾಮಿ ಅವರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ರಾಮಸ್ವಾಮಿ ಅವರು ಮಾಡಿದ ಕೆಲಸ ನಾವು ಮೊದಲು ಮಾಡಬೇಕಾಗಿತ್ತು ಅಂತ ಈಗ ನಮಗನ್ಸುತ್ತೆ. ತಡಿ ಸೋಮಣ್ಣ ಕೊಡ್ತೀನಿ ಅವ್ರು ಸರ್. ನಾವು ಈ ವಿಷಯನ ತಮಗೆ ಸೀಮಿತವಾಗಿ ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂತ ಪ್ರಯತ್ನ ಮಾಡಿದ್ದೀವಿ. ಎಲ್ಲ ರೀತಿ ರಾಜ್ಯಗೂ ನಾವು ಬಂದಿದ್ದೀವಿ. ನಾವು 104 ಜನ ಸದಸ್ಯರಿದ್ದು ಸದನದ ಗೌರವನ, ನಿಮ್ಮ ಗೌರವನ ಕಾಪಾಡಬೇಕು ಅನ್ನೋ ದೃಷ್ಟಿನಲ್ಲಿ ಬೇರೆ ಬೇರೆ ರೀತಿ ನಾವು ರಾಜ್ಯಕ್ಕೆ ಬಂದಿದ್ದೀವಿ. ತಮ್ಮನ್ನು ಕೇಳ್ಕೊಂಡಿದ್ದೀವಿ. ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಬಗ್ಗೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ಜರುಗಿಸೋದು, ಕೇಸ್ ಕೊಡೋದು, ಮುಂದಕ್ಕೆ ನಾವು ಯಾರು ಏನು ಎದುರ್ಕೊಂಡು ಇಲ್ಲಿ ಕೂತಿರಲಿಲ್ಲ. ತಾವು ದಿಢೀರಂತ ಬಂದಿಲ್ಲ ಅಂದಾಗ ಇಷ್ಟೊಂದು ಒಳ್ಳೆಯ ಅಧ್ಯಕ್ಷರಿಗೆ ನಮ್ಮ ಕಡೆಯಿಂದ ಅವಮಾನ ಆಗಬಾರ್ದು, ನಮ್ಮ ಕಡೆಯಿಂದ ಈ ಸಭೆ ಗೌರವ ಹೋಗಬಾರ್ದು. ಸರಿಯೋ ತಪ್ಪೋ ನಾವೇ ಸೋತು ಹೋಗೋಣ ಅಂತ ತೀರ್ಮಾನಕ್ಕೆ ಬಂದಿದ್ದು ಬಿಟ್ಟರೆ ನಾವ್ಯಾರು ಹೇಡಿಗಳು ಅಲ್ಲ. ಆ ಸ್ಥಿತಿಗೆ ನಾವು ಬಂದಿರಲೂ ಇಲ್ಲ. ನಾವೆಲ್ಲದಕ್ಕೂ ತಯಾರಾಗೆ 104 ಜನ ಈ ಮನೆಗೆ ಬಂದಿದ್ವಿ. ನಾನೇ ತಗೊಂಡೆ, ನಮ್ಮ ಸನ್ಮಾನ್ಯ ನಾಯಕರಿಗೆ ಕೇಳಿದೆ, ಬೇಡ ಸರ್ ನಾವು ಈ ಸಲ ವಿಧಾನಸಭೆನ ಹೇಗಾರು ಚೆನ್ನಾಗಿ ನಡೆಸೋಣ ಅಂತೇಳಿ, ಈ ವಿಧಾನಸಭೆ ನಡೀಬಾರ್ದು ಅಂತೇಳಿ ಮೊದಲೇ ತೀರ್ಮಾನ ಆಗಿದ್ದಾಗ ನಾವು ಕಾರಣ ಆಗಬಾರ್ದು ಅಂತ ಪ್ರಯತ್ನ ಮಾಡಿದ್ವಿ. ಈಗ ಅಲ್ಟಿಮೇಟ್ ಆಗಿ ತಾವು ಬಹಳ ಪ್ರಯತ್ನ ಮಾಡಿದ್ದೀರಿ. ನಮಗೆ ನಿಮ್ಮ ಬಗ್ಗೆ ಭಾಳ ಗೌರವಿದೆ. ಸರ್ಕಾರ ಹಿಂದೆ ಹೋಗೋದೇ ಇಲ್ಲ ಅಂದರೆ ನಾವು ಹಿಂದಕ್ಕೆ ಹೋಗೋಕ್ಕಾಗೋದಿಲ್ಲ ಸರ್. ನಾವು ಈ ರಾಜ್ಯಕ್ಕೆ ತಯಾರಾಗಿಲ್ಲ, ಸಭೆ ನಡೆಸಬಾರ್ದು ಅಂತ ನಮ್ಮ ಅಪೇಕ್ಷೆ ಇಲ್ಲ. ಹಂಗಂತ ನಮ್ಮ MLAಗಳ ಮೇಲೆ ಅವ್ರು ಇಷ್ಟ ಬಂದು ಪೊಲೀಸ್ನವ್ರನ್ನ ಹಾಕ್ಕೊಂಬಿಟ್ಟು ಯಾರ್ಯಾರ ಮೇಲೆ ಕೇಸ್ ಹಾಕೋದು, ಯಾರನ್ನ ಜೈಲಿಗೆ ಹಾಕ್ಸೋಕ್ಕೆ, ಅವ್ರು ಇಷ್ಟ ಬಂದನ್ನು ಒಳಗೆ ಹಾಕ್ಸೋಕ್ಕೆ, ಅವ್ರ ಅಧೀನದಲ್ಲಿರೋ ಒಂದು SCT ಶರಣಾಗೋದು ಯಾರು ಅದನ್ನು ಧರ್ಮ ಅಂತ ನಮಗೂ ಆಗಲ್ಲ ಸರ್. ನಮ್ಮ ಯಾವ ಮಾತು ಅಸಹಾಯಕತೆ ಅಂತ ದಯಮಾಡಿ ತಾವು ಭಾವಿಸ್ತಿದ್ರೆ ನಮಗೆ ಸಾಕು. ನಾವ್ಯಾರು ಹೇಳಿ ಅಲ್ಲ, ನಾವೆಲ್ಲ ಹೋರಾಟ ಮಾಡ್ಕೊಂಡು ಈ ಸಭೆಗೆ ಬಂದ್ರು. ಇಂಥ 106 ಪ್ರಕರಣಗಳನ್ನ ಎದುರಿಸೋ ಶಕ್ತಿ ಭಗವಂತ ನಮಗೂ ಕೊಟ್ಟವನೇ. ತಾವು ಅವತ್ತು ಮಾತಾಡಿದ ರೀತಿಗೆ ನಾನು ಕೆಲವು ವಿಷಯನ ಭಾಳ ತಗ್ಗಿ ಮಾತಾಡಿದ್ವಿ. ಇಟ್ ಇಸ್ ಅಗೇನ್ಸ್ಟ್ ಮೈ ನೇಚರ್. ಆದರೆ ನಿಮ್ಮ ಗೌರವಕ್ಕೆ ಚ್ಯುತಿ ಬರಬಾರ್ದು. ಒಂದು ಮಾತು ಜಾಸ್ತಿ ಆಡಿದ್ರು ನೀವೇನು ತಪ್ಪು ತಿಳ್ಕೊತಿರೋ, ನೀವು ಬೇರೆ ಏನು ತೀರ್ಮಾನ ತಗೋತಿರೋ ಅಂತ ಅಷ್ಟಕ್ಕೆ ಸೀಮಿತವಾಗಿ ಮಾತಾಡಿದ್ದು ಬಿಟ್ಟರೆ ಮಿಕ್ಕಿದ್ದು ಏನೇನು IPC CRPC ಅದು ಇದು ಇದೆ ನಾವ್ಯಾರು ತಲೆ ಕೆಡಿಸ್ಕೊಳ್ಳೋದು ಸರ್. ವಿ ಹ್ಯಾವ್ ಬಿಲೀಫ್ ಇನ್ ದಿ ಜುಡಿಷಿಯರಿ, ರೂಲ್ ಆಫ್ ಲಾ. ನಮ್ಮ ಮನೆ ಬರೋ ನಾವು ಅಲ್ಲಿ ಬರ್ಕೋತೀವಿ. ಅದನ್ನು ಯಾರಾದರೂ ಅಸಹಾಯಕತೆ ನಾವು ಹೆದರ್ಕೊಂಡ್ಬಿಟ್ಟಿದ್ದೀವಿ, ನಾವೇನೋ ಮಾಡಬಾರ್ದು ಪಾಪ ಮಾಡಿಬಿಟ್ಟಿದ್ದೀವಿ, ಅದನ್ನು ತಪ್ಪಿಸ್ಕೊಳೋಕ್ಕೆಲ್ಲ ರಾಜಿ ಕೇಳ್ತಾ ಇದ್ದೀವಿ, ಸದನ ಸಮಿತಿ ಕೇಳ್ತೀವಿ ಅಂದರೆ ನಾವು ಜವಾಬ್ದಾರಲ್ಲ. ನಾವು ನಿಮ್ಮ ವಿಷಯಕ್ಕೆ ಮಾತ್ರ ಆಚೆಗೆ ಹೋಗೋದು ಬೇಡ ಅಂತ ಕೇಳಿದ್ದೀವಿ. ಆಗೋದಿಲ್ಲ ಅಂದರೆ ಅವ್ರ ತೀರ್ಮಾನ ಅವ್ರದ್ದು, ನಮ್ಮ ತೀರ್ಮಾನ ನಮ್ಮದು. ಅಧ್ಯಕ್ಷರೇ, ನಾವು ಭಾರತೀಯ ಜನತಾ ಪಕ್ಷ ನೀವು ಮಾಡಿದ ಎಫರ್ಟ್ಗೆ ನಿಮಗೆ ವಂದನೆಗಳನ್ನ ಅರ್ಪಿಸ್ತೀವಿ. ನಾವು ನಮ್ಮ ತೀರ್ಮಾನ ನಾವು ತೊಗೊಳಕ್ಕೆ ದಯಮಾಡಿ ಬಿಡಬೇಕು ಸರ್ ತಾವು.